ನಮಸ್ಕಾರ. ನಮ್ಮಲ್ಲಿ ಒಂದು ಗಾದೆ ಮಾತಿದೆ, ದೇಶ ಸುತ್ತಬೇಕು, ಕೋಶ ಓದಬೇಕು ಅಂತ. ಕೋಶ ಓದಬೇಕು ಅಂತಂದರೆ ಹೊಸ ಹೊಸ ಗ್ರಂಥಗಳನ್ನು ಓದಬೇಕು, ಸಾಹಿತ್ಯ ಕೃತಿಗಳನ್ನು ಅಧ್ಯಯನ ಮಾಡಬೇಕು ಅಂತ. ಯಾತಕ್ಕೆ ಹೊಸ ಹೊಸ ಪುಸ್ತಕಗಳನ್ನು ನಾವು ಓದಬೇಕು ಅಂತಂದರೆ ಅದರಿಂದ ನಮ್ಮ ತಿಳುವಳಿಕೆ ಹೆಚ್ಚುತ್ತೆ, ಜ್ಞಾನಾರ್ಜನೆ ಆಗುತ್ತೆ, ಹೊಸ ಹೊಸ ಸಂಗತಿಗಳ ಪರಿಚಯ ನಮಗಾಗುತ್ತೆ. ಹಾಗೆ ದೇಶಗಳನ್ನು ಸುತ್ತೋದ್ರಿಂದ ಕೂಡ ನಮಗೆ ಅನೇಕ ಹೊಸ ಹೊಸ ಸಂಸ್ಕೃತಿಗಳ ಪರಿಚಯ ಆಗುತ್ತೆ, ನಾಗರಿಕತೆಗಳ ಪರಿಚಯ ಆಗುತ್ತೆ. ಮತ್ತು ಆ ದೇಶಗಳಲ್ಲಿ ಇರುವಂತಹ ಅದ್ಭುತವಾದ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡೋದಕ್ಕೆ ನಮಗೆ ಒಂದು ಅಪೂರ್ವವಾದಂತಹ ಅವಕಾಶ ಸಿಗುತ್ತೆ. ಅಲ್ಲಿನ ಅದ್ಭುತವಾದ ಜಾಗಗಳು, ಅಲ್ಲಿನ ಆಹಾರ ಪದ್ಧತಿ, ಅಲ್ಲಿನ ಬದುಕೋ ಕ್ರಮ, ಇದೆಲ್ಲವನ್ನು ಕೂಡ ಅಧ್ಯಯನ ಮಾಡೋದ್ರಿಂದ ನಮ್ಮ ಬದುಕನ್ನು ನಾವು ಉತ್ತಮಪಡಿಸ್ಕೊಳ್ಳೋದಕ್ಕೂ ಕೂಡ ಒಂದು ಅವಕಾಶ ಆಗುತ್ತೆ. ಯಾಕೆ ಮಾತುಗಳನ್ನು ಹೇಳ್ತಾ ಇದ್ದೀನಿ ಗೊತ್ತಾ? ಇವತ್ತು ಒಂದು ವಿಶೇಷ ದಿನ, ವಿಶ್ವ ಪ್ರವಾಸೋದ್ಯಮ ದಿನ. ಎಲ್ಲರಿಗೂ ವಿಶ್ವ ಪ್ರವಾಸೋದ್ಯಮ ದಿನದ ಶುಭ ಹಾರೈಕೆಗಳು. ಪ್ರವಾಸ ಅನ್ನೋದು ನಮ್ಮ ಬದುಕಿನ ಅವಿಭಾಜ್ಯ ಅಂಗನೇ ಆಗಿಬಿಟ್ಟಿದೆ ಈಗ, ಅಲ್ವಾ? ಎಷ್ಟೋ ದೇಶಗಳು ಈ ಪ್ರವಾಸೋದ್ಯಮವನ್ನೇ ತಮ್ಮ ಆದಾಯದ ಮೂಲವಾಗಿ ಮಾಡಿಕೊಂಡು ಬಿಟ್ಟಿವೆ. ನಮ್ಮ ದೇಶದಲ್ಲೂ ಕೂಡ ಈ ತರಹದ ಅನೇಕ ಅದ್ಭುತವಾದಂತಹ ಪ್ರೇಕ್ಷಣೀಯ ಸ್ಥಳಗಳಿವೆ. ನಮ್ಮ ಘನ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ಮತ್ತು ನಮ್ಮ ರಾಜ್ಯ ಸರ್ಕಾರಗಳು ಈ ನಿಟ್ಟಿನಲ್ಲಿ ಆಲೋಚನೆಯನ್ನು ಮಾಡಿದರೆ, ಪ್ರವಾಸೋದ್ಯಮವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ಅದನ್ನು ಅಭಿವೃದ್ಧಿಪಡಿಸೋದಕ್ಕೆ ಕಂಕಣವನ್ನು ತೊಟ್ಟರೆ ಅದು ನಮ್ಮ ದೇಶಕ್ಕೆ ಒಂದು ಅಮೋಘವಾದಂತಹ ಆದಾಯದ ಮೂಲವಾಗಿ ಪರಿಣಮಿಸೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಏನಿಲ್ಲ ಹೇಳಿ? ಅದ್ಭುತವಾದ ಗಿರಿಶಿಖರಗಳಿಂದ ಹಿಡಿದು ದಟ್ಟ ಅರಣ್ಯದವರೆಗೆ, ಅಮೋಘವಾದ ದೇವಾಲಯಗಳಿಂದ ಹಿಡಿದು ಅದ್ಭುತವಾದ ಉದ್ಯಾನವನಗಳವರೆಗೆ ಬೇಕಾದಷ್ಟು ಸಂಗತಿಗಳು ನಮ್ಮ ನಾಡಿನಲ್ಲಿ ಇವೆ. ನೋಡಲೇಬೇಕಾದಂತಹ ಅದ್ಭುತವಾದ ಜಾಗಗಳು ನಮ್ಮ ನಾಡಿನಲ್ಲಿ ಇವೆ. ನಾವಂತೂ ತೀರ್ಮಾನ ಮಾಡಿದ್ದೀವಿ, ವರ್ಷಕ್ಕೆ 4 ಆದರೂ ಪ್ರವಾಸವನ್ನು ಹೋಗಬೇಕು. ಆ 4 ಪ್ರವಾಸಗಳಲ್ಲಿ 2 ಕರ್ನಾಟಕ ರಾಜ್ಯದಲ್ಲಿ, 1 ನಮ್ಮ ದೇಶದಲ್ಲಿ, ಮತ್ತೊಂದು ಸಾಧ್ಯವಾದರೆ ವಿದೇಶದಲ್ಲಿ. ನೀವು ಹೀಗೆ ಒಂದು ತೀರ್ಮಾನವನ್ನು ಮಾಡಿ, ಈ ತರಹದ ಪ್ರವಾಸಗಳು ನಿಮ್ಮ ಬದುಕಿಗೆ ಒಂದು ಮೆರುಗನ್ನು ಕೊಡುತ್ತವೆ, ನಿಮ್ಮ ಬದುಕನ್ನು ಇನ್ನಷ್ಟು ಉತ್ತಮಪಡಿಸ್ಕೊಳ್ಳೋದಕ್ಕೆ ನಿಮಗೆ ಅವಕಾಶವನ್ನು ಒದಗಿಸ್ಕೊಡುತ್ತವೆ, ಹಾಗೆಯೇ ನಿಮಗೆ ಅತೀವ ಆನಂದವನ್ನು ಕೂಡ ತಂದುಕೊಡುತ್ತವೆ. ಹಾಗಾಗಿ ಪ್ರವಾಸ ಮಾಡ್ತಾ ಇರಿ, ಖುಷಿಯಾಗಿರಿ. ವಿಶ್ವ ಪ್ರವಾಸೋದ್ಯಮ ದಿನದ ಶುಭ ಹಾರೈಕೆಗಳು ಮತ್ತೊಮ್ಮೆ. ನಮಸ್ಕಾರ.